ಅನ್ನ ಆಗ್ಬೋದೇನೋ, ಇಲ್ಲಾಂದ್ರೆ ಅದು ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಅದು ಕೇಳ್ಬೋದಲ್ಲ, ಈ ಅನ್ನ ಭಾಗ್ಯ ಅದ ರೀ, ಯಾವುದದ ರೀ, ಒಬ್ಬ ವ್ಯಕ್ತಿಗೆ 5 ಕಿಲೋ ಅಕ್ಕಿ ಅಥವಾ 10 ಕಿಲೋ ಅಕ್ಕಿ ಒಂದು ತಿಂಗಳು ಎಷ್ಟು ಆಗ್ಬೋದು ಅನ್ನುವಂಥದ್ದು. 10 ಕಿಲೋ ಅಕ್ಕಿ ಯಾಕಂದರೆ 30 ದಿನಗಳು ಜಗ್ಬೇಕಾಗ್ತದೆ, 2 ಹೊತ್ತಿನ ಊಟ ಬೇಕಾಗ್ತದೆ. ಪಾಪ ಅವ್ರು ಮಾಡಿದ್ದು ದೊಡ್ಡ ಆಮದು ಬೇರೆ, ಬಟ್ ಅದು ಒಂದರಿಂದ ಆಗ್ತದೇನೋ ಅಂತೇಳಿ ಅದಕ್ಕೆ ದುಡಿಬೇಕಂದ್ರೆ ದುಡಿಯೋಕೆ ಅವಕಾಶಗಳಿಲ್ಲ. ಮತ್ತು ಜೊತೆಗೆ ಮಕ್ಕಳಿಗೆ ಕಲಿಸೋದಪ್ಪ ಅಂದರೆ ಇವತ್ತು ಗೌರ್ಮೆಂಟ್ ಸ್ಕೂಲ್ದಲ್ಲೇ ಇವತ್ತು ನೋಡಿದ್ವಿ, ಇಲ್ಲ ಹುಡುಗರು ಬರೋದಿಲ್ಲ ಅನ್ನೋಂಥ ಅವ್ರು ಆರೋಪ ಮಾಡ್ತಾ ಇರ್ತಾರೆ ಸ್ಕೂಲ್ಗಳಲ್ಲಿ ಟೀಚರ್ಗಳು. ಇನ್ನು ಕೆಲವು ಕಡೆ ಇಲ್ಲರಿ ಟೀಚರ್ ಸರಿಯಾಗಿ ಕ್ಲಾಸಿಗೆ ಬರೋದಿಲ್ಲ ಅನ್ನೋ ಭಾಳಷ್ಟು ಅಧ್ವಾನಗಳು ನಾವು ನೋಡ್ತಾ ಇದ್ದೀವಿ. ಇವತ್ತು ಕಮ್ಯುನಿಕೇಷನ್ ಬಿಟ್ವೀನ್ ಈ ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಮಧ್ಯದಲ್ಲಿ ಭಾಳ ಕಡಿಮೆ ಆಗಲಾಗ್ತದೆ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಆಗ್ತದೆ ಇಲ್ಲ ಅಂತಲ್ಲ, ಆದ್ರೆ ಅಲ್ಲಿ ಏನಪ್ಪ ಅಂತಂದ್ರೆ ದುಡ್ಡು ಕೊಟ್ಟು ಕಳಿಸುವಂಥ ಶಕ್ತಿ ಈ ತಂದೆ ತಾಯಿಗಳಿಗೆ ಇಲ್ಲ ಅನ್ನುವಂಥದ್ದು. ಅಪ್ ಟು SLC ಥರ ಹೇಗೋ ಜಕ್ಕೊಂಡು ಹೋಗ್ಬೋದು ಅಲ್ಲೇ ಇಲ್ಲೇ ಅಂತೇಳಿ, ಬಟ್ SLC ಹೊರಗಾಗಿ ತಯಾರಾಗಬೇಕಾಗ್ತದೆ ಮುಂದಿನ ಎಜುಕೇಷನಕ್ಕೆ. ಇಲ್ಲಿ ಭಾಳಷ್ಟು ಮಕ್ಕಳಿಗೆ ಸರಿಯಾಗಿ ಬರಲಿಕ್ಕೂ ಬರೋದಿಲ್ಲ, ಮಾತಾಡಲಿಕ್ಕೆ ಅಂತ ಮಾತಾಡ್ಬೋದು, ಕನ್ನಡ ಭಾಷೆ ಮಾತೃಭಾಷೆ, ಮತ್ತು ಬೇರೆ ಇಂಗ್ಲೀಷ್ ಅದು ಇನ್ನುಳಿದ ಭಾಷೆಗಳ ಬಗ್ಗೆ ಜ್ಞಾನ ಕಡಿಮೆ. ಜೊತೆಗೆ ಇನ್ನೊಂದು ಏನಾಗ್ತದಪ್ಪ ಅಂತಂದ್ರೆ ಇಂಥ ಸರ್ಕಾರಿ ಶಾಲೆಗಳಲ್ಲೇ ಕಲಿಸುವಂಥ ಟೀಚರ್ಗಳು ಸಹಿತ ಆಸಕ್ತಿ ಕಲಿಸೋದಿಲ್ಲ ಅನ್ನೋ ಒಂದು ಆರೋಪ ಕೂಡ ಇದ್ದಾವೆ. ಹೀಗಾಗಿ ನಮ್ಮ ಶಿಕ್ಷಣದ ಗುಣಮಟ್ಟ ಇವತ್ತು ಭಾಳಷ್ಟು ಕಡಿಮೆ ಆಗಿಬಿಟ್ಟದ. ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವ ಮಕ್ಕಳ ಗುಣಮಟ್ಟಂತೆ ಸರಿಯಾಗಿ ಬರೆಯೋಕೆ ಬರೋದಿಲ್ಲ, ಓದೋಕೆ ಬರೋದಿಲ್ಲ. ಇನ್ನು ವೈಜ್ಞಾನಿಕವಾಗಿ ಚಿಂತನೆ ಮಾಡೋದು ಭಾಳ ದೂರದ ಮಾತಾಯಿತು. ಮತ್ತು ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಅಥವಾ ಮಾತೃಭಾಷೆ ಮಾಧ್ಯಮ ಕಲಿತಂಥ ಮಕ್ಕಳಿಗೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ PUC ಬಂದ ತಕ್ಷಣ ಸೈನ್ಸ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯನೇ ಆಗೋದಿಲ್ಲ. ಕನ್ನಡ ಮಾಧ್ಯಮದ ಬಂದಂಥ ಮಕ್ಕಳಿಗೆ ಭಾಳಷ್ಟು ಮಕ್ಕಳಿಗೆ ಯಾಕೆ ಆಗೋದಿಲ್ಲಪ್ಪ ಅಂತಂದ್ರೆ ಸರ್ಕಾರ ಶಾಲೆಯಿಂದ ಯಾಕೆ ಆಗೋದಿಲ್ಲ ಅಂದ್ರೆ PUC ಬಂದ ತಕ್ಷಣ ಸೈನ್ಸ್ ಏನದಪ್ಪ ಅಂದ್ರೆ ಇಂಗ್ಲೀಷ್ನಲ್ಲಿ ಮಾತ್ರ ಅದು, ಮತ್ತು ಅದು ಇಂಗ್ಲೀಷಲ್ಲಿ ಮಾತ್ರ ಇರಬೇಕಾಗಿದೆ. ಕನ್ನಡದಲ್ಲಿ ಅದು ಅನುವಾದ ಮಾಡೋದು ದೀರ್ಘಕಾಲೀನ ಕೆಲಸ. ಅದರಲ್ಲೂ ಕನ್ನಡದ ಅನುವಾದಗಳಿಗೆ ಮಾಡಲಿಕ್ಕೆ ಭಾಳ ಕಷ್ಟ ಯಾಕಪ್ಪ ಅಂತಂದ್ರೆ ಭಾಳ ದೊಡ್ಡ ದೊಡ್ಡ